ಹಾಯ್ ಸ್ನೇಹಿತರೆ, ಕಿಂಗ್ಡಮ್ಸ್ ಕರ್ನಾಟಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ, ನನ್ಗನಿಸಿದ ಒಂದು ಅನಿಸಿಕೆ ಪ್ರಕಾರ ನಾನು ಕೂಡ ಹೀಗೆ ರೋಡಲ್ಲಿ ಹೋಗ್ತಾ ಇದ್ದೆ. ಏನೊಂದು ಮಂಜುನಾಥ್ ಸರ್ ಅಂತ ಮೀಟ್ ಆಗಿ ಇಂಟರ್ವ್ಯೂ ಮಾಡಬೇಕು ಅಂತ ಅನಿಸ್ತು. ಯಾಕೆಂತಂದ್ರೆ ಕೆಲವು MBA MSW ಮುಗಿಸ್ಕೊಂಡು ಬಂದಂತ ಸ್ಟೂಡೆಂಟ್ಸ್ ಗಳಿಗೆ ಕರಣ್ HR ಅಕಾಡೆಮಿಯಲ್ಲಿ ಕೆಲವು ಜಾಬ್ ಹುಡುಕ್ತಾ ಇರ್ತೀರಾ, ಅಂದ್ರೆ HR ಜಾಬ್ ಹುಡುಕ್ತಾ ಇರ್ತೀರಾ. HR ಬಗ್ಗೆ ನಾಲೆಡ್ಜ್ ಕೂಡ ಇರಲ್ಲ. ಆ ರೀತಿ ನಿಮ್ಗೆ ಬೇಕಾದಂತ ಸೊಲ್ಯೂಷನ್ಸ್ ಏನ್ ಬೇಕು ಇಲ್ಲಿ ನಾಲೆಡ್ಜ್ ಅಂತಾನೆ, ಮತ್ತೆ ಜಾಬ್ಗೆ ಇವರು ಇಂಟರ್ವ್ಯೂಗೆ ನಿಮ್ಗೆ ರೆಫರ್ ಮಾಡ್ತಾರೆ. ಬಟ್ ಫೀಸು ಕೂಡ ಕಡಿಮೆ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಬನ್ನಿ ಅವ್ರನ್ನ ಇಂಟರ್ವ್ಯೂ ಮಾಡೋಣ ಒಂದ್ಸಲ. ಏನಂತಾರೆ ಕೇಳೋಣ. ಅವ್ರು ಕೂಡ ಏನ್ ಹೇಳ್ತಾರೆ HR ಬಗ್ಗೆ, ಮತ್ತೆ ಈಗ ಬರ್ತಾರ ಪ್ರೆಸರ್ ಸ್ಟೂಡೆಂಟ್ಸ್ ಗಳ ಬಗ್ಗೆ ಏನಂತಾರೆ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ತೆ. ನಮಸ್ತೆ. ಓಕೆ ಸರ್, ಕೂತ್ಕೋಬೋದಾ? ಪ್ಲೀಸ್ ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಸರ್. ಈಗ ನಿಮ್ಮ ಹೆಸರು ಮತ್ತೆ ನಿಮ್ಮ ಬಯೋಡಾಟಾ ತಿಳಿಸ್ಕೊಂಡ ಫಸ್ಟ್. ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತ. ನಂದು ಮೂಲತಃ ಭದ್ರಾವತಿ. ಓಕೆ. ಸೊ ನಾನು ಇವತ್ತು ಕರಣ್ HR ಅಕಾಡೆಮಿ ಟ್ರೈನಿಂಗ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮ್ ಮಾಡೋಕೆ ಬರ್ತಾ ಇದ್ದೀನಿ. ಓಕೆ. ಸೊ 2017 ನಾವೊಂದು ಕರಣ್ HR ಅಕಾಡೆಮಿ ಅಂತ ಒಂದು ಟ್ರೈನಿಂಗ್ ಸೆಂಟರ್ ಓಪನ್ ಮಾಡಿದ್ವಿ. ಸೊ ಇಲ್ಲಿ ಇದು ಮುಖ್ಯ ಉದ್ದೇಶ ಏನು ಅಂತಂದ್ರೆ, MBA ಮತ್ತೆ MSW ಮಾಡಿಕೊಂಡು ಮಾಸ್ಟರ್ ಡಿಗ್ರಿ ಮಾಡಿಕೊಂಡು ಹುಡುಗರು ಬೆಂಗಳೂರಿಗೆ ಬರ್ತಾರೆ ಜಾಬ್ ಹುಡ್ಕೊಂಡು. ಅವ್ರಿಗೆ ಕ್ವಾಲಿಫಿಕೇಶನ್ ಇರುತ್ತೆ, ಬಟ್ ಅವ್ರಿಗೆ ಯಾವುದೇ ನಾಲೆಡ್ಜು, ಪ್ರಾಕ್ಟಿಕಲ್ ಸ್ಕಿಲ್ಸು ಮತ್ತೆ ಸ್ಕಿಲ್ಸ್ ಯಾವುದು ಇರಲ್ಲ ಅವ್ರ ಹತ್ರ. ಸೊ ಅವರಿಗೋಸ್ಕರ ನಾವು ಒಂದು ಸ್ಪೆಷಲ್ ಟ್ರೈನಿಂಗ್ನ 1 ಮಂತ್ ನಾವು ಕೊಡ್ತೀವಿ. ಸೊ 1 ಮಂತಲ್ಲೇ ನಾವು ಅವರಿಗೆ HR ಅಲ್ಲಿ ಬೇಕಾಗಿರೋ ಇಂಪಾರ್ಟೆಂಟ್ ಸ್ಕಿಲ್ಸ್ ಅಂದ್ರೆ ಪೇರೋಲ್ ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ. ESI, PT, PF, ಗ್ರಾಚ್ಯುಟಿ, ಬೋನಸ್ಸು, ಫುಲ್ ಆ್ಯಂಡ್ ಫೈನಲ್ ಸೆಟ್ಲ್ಮೆಂಟು, ಆಮೇಲೆ CTC ಡಿಸೈನಿಂಗು, ಆಮೇಲೆ HR ಕಾಂಪ್ಲೆಕ್ಸು, HR ಆನ್ಬೋರ್ಡಿಂಗು, ಇವನ್ನೆಲ್ಲ ನಾವು ಎಂಡ್ ಟು ಎಂಡ್ ಹೇಳ್ಕೊಡ್ತೀವಿ. ಆಮೇಲೆ ಈ ಎಲ್ಲದ್ರ ಜೊತೆಗೆ 75 ಅಡ್ವಾನ್ಸ್ಡ್ ಎಕ್ಸೆಲ್ ಫಾರ್ಮುಲಾಸ್ ಹೇಳ್ಕೊಡ್ತೀವಿ. ಇಡೀ ವರ್ಲ್ಡ್ ಅಲ್ಲೇ ತುಂಬಾ ಡಿಮ್ಯಾಂಡ್ ಇರೋದು ಅಡ್ವಾನ್ಸ್ಡ್ ಎಕ್ಸೆಲ್ ಫಾರ್ಮುಲಾಸ್. ನೀವು ಯಾವುದೇ ಫೀಲ್ಡಿಗೆ ಹೋಗ್ಲಿ ನಿಮ್ಗೆ ಅಡ್ವಾನ್ಸ್ಡ್ ಎಕ್ಸೆಲ್ ಫಾರ್ಮುಲಾಸ್ ನಾಲೆಡ್ಜ್ ಬೇಕೇ ಬೇಕು. ಸೊ ಅದ್ರ ಬಗ್ಗೆ ನಾವು ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ ಸ್ಟೂಡೆಂಟ್ಸ್ಗೆ. 1 ಮಂತ್ ಟ್ರೈನಿಂಗ್ ಇರುತ್ತೆ. ಎಲ್ಲದನ್ನು ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀವಿ. ಎಲ್ಲದನ್ನು 100% ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತೀವಿ. ಎಲ್ಲದನ್ನು ನಾವು ಇನ್ ಡೆಪ್ತ್ ಆಗಿ ಹೇಳ್ಕೊಡ್ತೀವಿ ಅಂಡ್ ಅಡ್ವಾನ್ಸ್ಡ್ ಲೆವೆಲ್ ಟ್ರೈನಿಂಗ್ ಕೊಡ್ತೀವಿ. ಸರ್, ಓಕೆ. 1 ಮಂತ್ ಟ್ರೈನಿಂಗ್ ಇರುತ್ತೆ. ಸರ್, ಓಕೆ. 1 ಮಂತ್ ಅಲ್ಲಿ ಫೀಸ್ ಎಷ್ಟು ಅಂತ ಕೇಳ್ಬೋದಾ? ಫೀಸ್ ಬಂದ್ಬಿಟ್ಟು ಇವಾಗ 7,000 ರೂಪಾಯಿ ಇದೆ. 7,000 ಒಂದು ಕಂಪ್ಲೀಟ್ ಕೋರ್ಸ್ಗೆ ನಾವು ಬರೀ 7,000 ರೂಪಾಯಿ ಮತ್ತೆ ಚಾರ್ಜ್ ಮಾಡ್ತಾ ಇದ್ದೀವಿ. ಓಕೆ. ಓನ್ಲಿ 7,000. ಹೌದು ಸರ್, ಓಕೆ. ಈಗ ಕರಣ್ HR ಸೊಲ್ಯೂಷನ್ಸ್ ಅಂತ ಒಂದು ಓಪನ್ ಮಾಡಿದ್ರಲ್ಲ 2017ರಲ್ಲಿ, ಅದಕ್ಕಿಂತ ಮುಂಚೆ ನಿಮ್ದು ಜರ್ನಿ ಹೆಂಗಿತ್ತು ಸರ್ ಮುಂಚೆ? ಆಕ್ಚುಲಿ ನಂದು ಬಂದ್ಬಿಟ್ಟು ಬೇಸಿಕಲಿ ನಂದು ಭದ್ರಾವತಿ. ನಾನು 2005 ನಂದು MSW ಮುಗಿಸ್ಕೊಂಡೆ ವಿತ್ HR ಸ್ಪೆಷಲಿಸ್ಟ್. ನಾನು ಓದಿದ ಕಾಲೇಜ್ ಬಂದ್ಬಿಟ್ಟು STM ಕಾಲೇಜ್ ಉಜಿರೆ, ಧರ್ಮಸ್ಥಳದ ಹತ್ರ ಇದೆಯಲ್ಲ ಉಜಿರೆಲ್ಲೇ STM ಕಾಲೇಜ್ ಅಂತಾರೆ. ಅಲ್ಲಿ ನಾನು 2005 MSW ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾಗ ಏನಾಯ್ತು, ನನಗೆ ಕ್ವಾಲಿಫಿಕೇಶನ್ ಇತ್ತು ಬಟ್ ಸ್ಕಿಲ್ಸ್ ಇರಲಿಲ್ಲ. ಅಂದ್ರೆ ನಾನು ಓದಿದ್ದಕ್ಕೂ 2 ವರ್ಷ ಓದಿದ್ದಕ್ಕೂ ಇಲ್ಲಿ ಇಂಡಸ್ಟ್ರಿಯಲ್ಲೇ ಅವ್ರು ಕೇಳೋ ಕ್ವಶನ್ಸ್ಗೂ ಯಾವುದೇ ಸಂಬಂಧನೂ ಇರಲಿಲ್ಲ. ಇಂಟರ್ವ್ಯೂ ಹೋಗಿದ ಕಡೆ ಎಲ್ಲ ನಾನು ಫೇಲ್ ಆಗ್ತಾ ಇದ್ದೆ. ವೈ? ಬಿಕಾಸ್ ಅವತ್ತು ನನಗೆ ಇಂಗ್ಲಿಷ್ ಬರ್ತಾ ಇದ್ದಿಲ್ಲ. ನಾನೊಬ್ಬ ಕನ್ನಡ ಮೀಡಿಯಂ ವಿದ್ಯಾರ್ಥಿ. ಅವತ್ತು ನನಗೆ ಎಕ್ಸೆಲ್ ಗೊತ್ತಿರಲಿಲ್ಲ, ಕಂಪ್ಯೂಟರ್ ರಿಲೇಟೆಡ್ ಏನು ನಾಲೆಡ್ಜ್ ಇರಲಿಲ್ಲ. ಮತ್ತೆ 2 ವರ್ಷ ನಾನು MSW ಕಾಲೇಜಲ್ಲಿ ಕಲ್ತಿದ್ದಕ್ಕೂ ಇಲ್ಲಿ ಇಂಡಸ್ಟ್ರಿಯಲ್ಲಿ ಕೇಳ್ತಾ ಇರೋದಕ್ಕೂ ಏನು ಡಿಫ್ರೆನ್ಸ್ ಬರ್ತಾನೆ ಇತ್ತು, ಏನು ಅರ್ಥನೇ ಆಗ್ತಾ ಇದ್ದಿಲ್ಲ. ಆಮೇಲೆ ನಮಗೆ ಜಾಬ್ ತಗೊಳ್ಳೋದು ತುಂಬಾ ಕಷ್ಟ ಆಯ್ತು. ನೀವು ನಂಬ್ತೀರಾ ಅಂತಂದ್ರೆ ನಾನು ಬೆಂಗಳೂರಿಗೆ ಬಂದು 20 ಇಂಟರ್ವ್ಯೂ ಫೇಲ್ ಆಗಿದ್ದೀನಿ. ನನಗೆ ಫಸ್ಟ್ ಜಾಬ್ ಸಿಕ್ಕಿದ್ದು 21ನೇ ಇಂಟರ್ವ್ಯೂ ಮೇಲೆ. ನೋಡಿ, ನೀವು MSW ಪಾಸ್ ಮಾಡಾದ್ಮೇಲೆ ನೆಕ್ಸ್ಟ್ 1 ವರ್ಷ ಆಯ್ತು ನನಗೆ. 21ನೇ ಇಂಟರ್ವ್ಯೂ ನಾನು MSW ಮುಗಿಸ್ಕೊಂಡು 21ನೇ ಇಂಟರ್ವ್ಯೂಲೇ ನನಗೆ ಜಾಬ್ ಸಿಕ್ಕಿತ್ತು. ಸೊ ಅಲ್ಲಿಂದ ನನ್ನ ಕೆರಿಯರ್ ಜರ್ನಿ ಶುರುವಾಯ್ತು. ಬಟ್ ತುಂಬಾ ಕಷ್ಟಪಟ್ಟಿವಿ. ಬಿಕಾಸ್ ಯಾಕೆಂದ್ರೆ ನಮ್ಗೆ ಏನು ಗೊತ್ತಿದೆ,
ನಾವು ತುಂಬಾ ಸ್ಟ್ರಗಲ್ ಮಾಡಿದೀವಿ. ಆಗಿನ ಟೈಮ್ ಹೆಂಗಿತ್ತು ಸರ್? ಸೀಸನ್ ಹೆಂಗಿತ್ತು ಆ ಟೈಮಲ್ಲಿ? ಜಾಬ್ ಬಗ್ಗೆ ನಿಮ್ಗೆ ಎಷ್ಟು ಸ್ಯಾಲ್ರಿ ಎಲ್ಲ ಹೆಂಗಿರ್ಬೋದು ಆ ಟೈಮಲ್ಲಿ? ಸ್ಯಾಲ್ರಿ ನಂದು ಸ್ಟಾರ್ಟಿಂಗ್ ಸ್ಯಾಲ್ರಿ ನಾನು ಬೆಂಗಳೂರಿಗೆ ಬಂದಾಗ ನನ್ಗೆ ಸಿಕ್ಕಿದ್ದು 1 ವರ್ಷದ ನಂತರ ಸಿಕ್ಕಿದ ಜಾಬು 7,500. 7,500 ಆಗಿನ ಕಾಲಕ್ಕೆ ಅದು ಒಳ್ಳೆ ಸ್ಯಾಲ್ರಿ. ಓಕೆ. ಆಮೇಲೆ ಅಲ್ಲೊಂದು ಫಸ್ಟ್ ಕಂಪ್ನಿಲೇ ನಾನು 4 ವರ್ಷ ಕೆಲಸ ಮಾಡಿದೆ. ಅದಾದ್ಮೇಲೆ ಸೆಕೆಂಡ್ ಕಂಪ್ನಿಗೆ ಹೋದೆ, 4 ದಿವಸಕ್ಕೆ ಕೆಲಸ ಬಿಟ್ಬಿಟ್ಟೆ. ಆಮೇಲೆ ಇನ್ನೊಂದು ಕಂಪ್ನಿಲೇ ಮತ್ತೆ ನಾನು 1 ವರ್ಷ ಕೆಲಸ ಮಾಡಿದೆ. ಟೋಟಲ್ 10 ವರ್ಷ ಕೆಲಸ ಮಾಡಿದೆ. 10 ವರ್ಷದಲ್ಲಿ 6 ಕಂಪ್ನಿನೇ ಚೇಂಜ್ ಮಾಡಿದ್ದೀನಿ. 3 ಕಂಪ್ನಿಯಿಂದ ಲಿಟ್ರಲಿ ಹೇಳ್ತೀನಿ, ನನ್ಗೆ ಕುತ್ತಿಗೆ ಹಿಡಿದು ಹೊರಗಡೆ ತಳ್ಳಿದ್ದಾರೆ ಕಂಪ್ನಿಯಿಂದ. ಕುತ್ತಿಗೆ ಹಿಡಿದು ಹೊರಗಡೆ ತಳ್ಳಿ. ಯಾಕೆಂದ್ರೆ ಆ ಟೈಮಲ್ಲಿ ನಿಮ್ಗೆ ಏನ್ ಅನ್ನಿಸ್ತು ಸರ್? ಹಂಗ ಆತರ ಮಾಡ್ತಾರಲ್ಲ ಹಿಂಗೆ ಮಾರ್ಕೆಟ್ ಅಲ್ಲೇ ನೋಡಿ, ಕೆಲಸ ಸಿಗೋದೊಂದಾದ್ರೆ ಕೆಲಸದಲ್ಲೇ ಸರ್ವೈವ್ ಆಗೋದು ತುಂಬಾ ಕಷ್ಟ. ಕೆಲಸ ಸಿಕ್ಕದ್ಮೇಲೆ ಬಿಕಾಸ್ ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ದು, ಸ್ಕಿಲ್ಸ್ ಇದ್ದು, ನಾಲೆಡ್ಜ್ ಇದ್ದು ಯಾವುದೇ ಕಂಪ್ನಿಗೆ ಹೋದ್ರೆ ಅಲ್ಲಿ ನಿಮ್ಗೆ ಪಾಲಿಟಿಕ್ಸ್ ಇರುತ್ತೆ. ಅಲ್ಲಿ ಬ್ಯಾಕ್ ಸ್ಟಾಪ್ ಮಾಡ್ತಾರೆ, ಜೊತೆಗೆ ಕಾಲಿಲಿಯವ್ರು ಇರ್ತಾರೆ. ನಾವು ನಮ್ ಕ್ಯಾರೆಕ್ಟರ್ ಏನಿತ್ತು ಅಂತಂದ್ರೆ, ನಾವು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಹುಡುಗರು. ಯಾರಾದ ಏನಾದಂದ್ರೆ ನಾವು ತಿರ್ಗ ಮುರ್ಗ ಮಾತಾಡ್ತಾ ಇದ್ವಿ. ಹಂಗಾಗಿ ಏನಾಗೋದು, ಅವ್ರಿಗೂ ನಮಗೂ ಅನಾವಶ್ಯಕವಾದ ಕಿರಿಕಿರಿಗಳು ಬರೋದು. ಸೊ ಅದಕ್ಕೆ ನಾವೇನ್ ಮಾಡ್ತಿದ್ವಿ, ಸಮ್ ಟೈಮ್ ಕಂಪ್ನಿ ಜೊತೆ ಜಗಳ ಆಡ್ತಿದ್ವಿ, ಮ್ಯಾನೇಜ್ಮೆಂಟ್ ಜೊತೆ. ನಾವು ಕ್ಲೀನ್ ಆಗಿದ್ದು ಬೇರೆಯವ್ರು ನಮಗೆ ಬಿಡ್ತಾ ಇರ್ಲಿಲ್ಲ. ಸೊ ಈ ತರ ಪಾಲಿಟಿಕ್ಸ್ ನೋಡಿ ನೋಡಿ ನಂಗೆ ಸಾಕಾಗೋಯ್ತು. ಕರೆಕ್ಟಾಗಿ 10 ವರ್ಷ ಆದ್ಮೇಲೆ ನಾನು ಡಿಸೈಡ್ ಮಾಡಿದೆ, ಸಾಕು, ಇನ್ನು ಎಷ್ಟು ದಿವಸ ಅಂತ ಕಂಪ್ನಿಯಿಂದ ಹೊರದಾಡೋದು. ಎಲ್ಲೋದು ನನಗೆ ಸಿಗ್ತಾರೆ, ಯಾರಾದ್ರು ಕಾಲಿಲಿಯವರು, ಆಮೇಲೆ ಬ್ಯಾಕ್ ಸ್ಟಾಪ್ ಮಾಡೋದು ಇರ್ತಾರೆ. ನಿಮ್ಮನ್ನೇ ಗಲಾಟೆಗೆ ಟಾರ್ಗೆಟ್ ಮಾಡಿ ತುಂಬಾ ಸ್ಟ್ರಗಲ್ ಮಾಡಿ ಖಂಡಿತ ಇರ್ತಾರೆ. ಆಮೇಲೆ 10 ವರ್ಷ ಆದ್ಮೇಲೆ ನನ್ಗೆ ಯಾಕೋ ಅನ್ಸ್ಕೋ, ಬೇಡ ಸಾಕು ಕೆಲಸ ಮಾಡೋದು, ನಾವೇ ಒಂದು ಕಂಪ್ನಿ ಶುರು ಮಾಡೋಣ ಅಂತ. ಅವಾಗ ಶುರು ಮಾಡಿದೆ ಕರಣ್ HR ಸೊಲ್ಯೂಷನ್ಸ್. 2015 ಅಲ್ಲೇ ನಾನೊಂದು ಕರಣ್ HR ಸೊಲ್ಯೂಷನ್ಸ್ ಅಂತ ಒಂದು ಪೇರೋಲ್ ಕಂಪ್ನಿ ಓಪನ್ ಮಾಡ್ತೀನಿ. 10 ವರ್ಷ ಆಯ್ತು ಇವತ್ತಿಗೆ ತುಂಬಾ ಚೆನ್ನಾಗಿ ನಡೀತಿದೆ. ಕರ್ನಾಟಕದಲ್ಲೇ ನಾವು ಇವತ್ತು 75+ ಕಂಪ್ನೀಸ್ಗಳಿಗೆ 75+ ಕಂಪ್ನೀಸ್ಗಳಿಗೆ ನಾವು ಇವತ್ತು ಪೇರೋಲ್ ಸರ್ವಿಸ್ ಕೊಡ್ತೀವಿ, PF ಮಾಡ್ಕೊಡ್ತೀವಿ, ESI ಮಾಡ್ಕೊಡ್ತೀನಿ, PT ಮಾಡ್ಕೊಡ್ತೀನಿ, ಅಂಡ್ HR ಕಾಂಪ್ಲೈನ್ಸ್ಗಳನ್ನ ನಾನು ಹ್ಯಾಂಡಲ್ ಮಾಡ್ಕೊಡ್ತಿದ್ದೀನಿ. ಸೊ ಇವಾಗ ನನ್ನ ಲೈಫ್ ತುಂಬಾ ಚೆನ್ನಾಗಿದೆ. ಐ ಕ್ಯಾನ್ ಸೇ ದಟ್ ಪ್ರೌಡ್ಲಿ, ಐ ಕ್ಯಾನ್ ಸೇ ದಟ್ ಎಸ್, ಮೈ ಲೈಫ್ ಇಸ್ ಗುಡ್. ಸರ್ ಸ್ಟಾರ್ಟ್ ಮಾಡಿದಾಗ್ಲೂ ಕೂಡ, ಈಗ ಕರಣ್ HR ಸೊಲ್ಯೂಷನ್ ಸ್ಟಾರ್ಟ್ ಮಾಡಿದಾಗ್ಲೂ ಕೂಡ ಹಿಂಗ ಏನ್ ಅನ್ಸ್ತಿತ್ತು, ಬಿಸ್ನೆಸ್ ಏನೋ ಬಿದ್ದೋಗುತ್ತಾ ಏನ್ ಅನ್ಸ್ತಿತ್ತು? ಅದಿತ್ತು ಬಟ್ ಏನಂದ್ರೆ ನನ್ನ ಹತ್ರ ಸ್ಕಿಲ್ಸ್ ಚೆನ್ನಾಗಿತ್ತು, ನನ್ನ ನಾಲೆಡ್ಜ್, ಇನ್ ಡೆಪ್ತ್ ನಾಲೆಡ್ಜ್ ಇತ್ತು. ಮತ್ತೆ ನೀವು ಕರ್ನಾಟಕದಲ್ಲೇ ಯಾರೇ HR ನೋಡಿ, ನಂದು ತುಂಬಾ ಯೂನಿಕ್ ಸ್ಕಿಲ್. ನನ್ನ ಹತ್ರ ಇರೋದು HR ಅಲ್ಲೇ ತುಂಬಾ ಯೂನಿಕ್ ಸ್ಕಿಲ್ಸ್ ಇದೆ ನನ್ನ ಹತ್ರ. ಸೊ ಆತರ ಅಡ್ವಾನ್ಸ್ಡ್ ಆಗಿ ನಾನು ಕಲ್ತ್ಕೊಂಡಿದ್ದೀನಿ, ನಾನು ಮಾಡ್ಕೊಂಡಿದ್ದೀನಿ. ಇವತ್ತು ನಾನು 75 ಕಂಪ್ನಿಗಳಿಗೆ ನಾವೇ ಸರ್ವಿಸ್ ಕೊಡ್ತಾ ಇದ್ದೀವಿ. ನೀವೇ ಸರ್ವಿಸ್ ಕೊಡ್ತಾ ಇದ್ದೀರಾ 75 ಕಂಪ್ನಿಗಳಿಗೆ? ಹೌದು. ಆಮೇಲೆ 2 ವರ್ಷ ಆದ್ಮೇಲೆ ನಾನು ಅಂದ್ರೆ 2015 ಅಲ್ಲಿ ಈ ಕಂಪ್ನಿ ಶುರು ಮಾಡಿದ್ಮೇಲೆ 2017 ಅಲ್ಲೇ ಕರಣ್ HR ಅಕಾಡೆಮಿ ಅನ್ನೋದನ್ನ ಶುರು ಮಾಡಿದೆ. ಸೊ ಇವತ್ತಿಗೆ ಅಂದ್ರೆ ಮೇ 2025 ಇವತ್ತಿಗೆ 94 ಬ್ಯಾಚ್ ಕಂಪ್ಲೀಟ್ ಆಗಿದೆ. ಟೋಟಲ್ 1500ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ಗಳು ಇಲ್ಲಿ ಬಂದೋಗಿದ್ದಾರೆ. ಅದರಲ್ಲೇ 850+ ಸ್ಟೂಡೆಂಟ್ಸ್ಗೆ ಇವತ್ತಾಗಲೇ ಪ್ಲೇಸ್ಮೆಂಟ್ ಮಾಡ್ಕೊಟ್ಟಿದ್ವಿ, ನಾವು ಸಪೋರ್ಟ್ ಮಾಡಿದ್ವಿ. ಓಕೆ. ಸೊ ಯಾಕೆಂದ್ರೆ ನೋಡಿ, ನಾನು ಇದು ಮಾಡೋ ಉದ್ದೇಶ ಅಷ್ಟೇ, ನಾವು ನಮ್ಮ ಕೆರಿಯರ್ ಕಷ್ಟಪಟ್ಟವಲ್ಲ ಅದನ್ನ ಈಗಿನ ಮಕ್ಕಳು ಪಡಬಾರ್ದು ಸರ್. ಮತ್ತೆ ಈಗಿನ ಯಂಗ್ ಜನರೇಷನ್ ಮಕ್ಕಳಿಗೆ ಸರಿಯಾದ ಗೈಡೆನ್ಸ್ ಇಲ್ಲ. ಅವ್ರಿಗೆ MSW ಮಾಡಿದ್ದಾರೆ, MBA ಮಾಡಿದ್ದಾರೆ, ಡಿಗ್ರಿ ಮಾಡಿದ್ದಾರೆ. ಅವ್ರ ಪ್ರಾಬ್ಲಮ್ ಏನು ಅಂತಂದ್ರೆ, ಇದು ಹಿಂಗೆ ಮುಂದೆ ಹೋಗ್ರಿ ಅಂತ ಯಾರು ಹೇಳೋರಿಲ್ಲ ಅದಕ್ಕೆ. ಮತ್ತೆ ಯಾರು ದಾರಿ ದೀಪನ ತೋರಿಸ್ತಾ ಇಲ್ಲ. ಸೊ ಮಕ್ಕಳು ಏನಂದ್ರೆ ಅವ್ರವ್ರ ಯೋಚನೆಯಲ್ಲಿ ಅವ್ರವ್ರ ಮೆಂಟಾಲಿಟಿ ಮೇಲೆ ಅವ್ರು ಸಿಕ್ಕಿದ ದಾರಿಗೆ ಹೋಗ್ತಾ ಇದಾರೆ. ಬಟ್ ಅವ್ರು ಎಂಡ್ ಆಫ್ ದ ಡೇ ಅವರು ತುಂಬಾ ದೂರ ಹೋದ್ಮೇಲೆ ಅವ್ರಿಗೆ ಅನ್ಸುತ್ತೆ ನಮ್ಗೆ ತಪ್ಪು ಮಾಡಿದ್ವಿ ಅಂತ. ಸೊ ಇಲ್ಲಿ ಎಜುಕೇಶನ್ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು ಸರ್, ಅವರು ಜಾಬ್ ಹೋದ್ಮೇಲೆ ಅಲ್ಲಿ ನಾವ್ ಏನ್ ವರ್ಕ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ಅವ್ರಿಗೆ. ಹೌದೌದು. ಜಾಬ್ ಏನು ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ, ಕೆಲಸನೂ ಸಿಗುತ್ತೆ ಅಲ್ಲಿ. ಕೆಲವ್ರಿಗಂತೂ ಇಂಟರ್ವ್ಯೂ ಹೆಂಗ್ ಅಟೆಂಡ್ ಮಾಡ್ಬೇಕು, ಹೆಂಗ್ ಹೋಗ್ಬೇಕು ಅನ್ನೋದು ರೆಸ್ಯೂಮ್ ಕೂಡ ರೆಡಿ ಮಾಡ್ಕೊಂಡಿರಲ್ಲ. ಕರೆಕ್ಟ್. ಆ ರೀತಿ ಎಲ್ಲ ಇರುತ್ತೆ. ಅಲ್ಲಿ ಹೋದ್ಮೇಲೆ ಒಂದು ಅರಿವು ಆಗುತ್ತೆ ಅವ್ರಿಗೆ, ನಮ್ಗೆ ಈ ರೀತಿ ಕೆಲಸ ಮಾಡಕ್ಕೆ ಬರ್ತಾ ಇಲ್ಲ, ಲ್ಯಾಪ್ಟಾಪ್ ಅಲ್ಲಿ ಏನೊಂದು ವೀಲ್ ಲುಕ್ ಗೊತ್ತಾಗ್ತಾ ಇಲ್ಲ ನಮ್ಗೆ. ಒಂದು ಫ್ಯಾಕ್ಟ್ರಿ ಆಕ್ಟ್, ಲೇಬರ್ ಆಕ್ಟ್ ಏನೋ ಒಂದು ಥಿಯರಿ ಬಂದ್ಬಿಟ್ಟಿವಿ ಅಷ್ಟೇ, ಓದ್ಕೊಂಡ್ ಬಂದ್ಬಿಟ್ಟಿದ್ವಿ, ಅದೇ HR ಅನ್ಕೊಂಡ್ಬಿಟ್ಟಿರ್ತಾರೆ ಅವ್ರು. ಒಳಗಡೆ ಅಲ್ಲಿ ಮ್ಯಾನೇಜರ್ ಅನ್ನೋದು ಗೊತ್ತಿರಲ್ಲ ಅವ್ರಿಗೆ. ಅದನ್ನ ನಿಮ್ ಕರಣ್ HR ಅಕಾಡೆಮಿಲಿ ಹೇಳ್ಕೊಡ್ತೀರಾ ಸರ್? ಎಸ್.
ಸಿ ಒಂದು ವಿಷಯನ ತುಂಬಾ ಕನ್ಫರ್ಮ್ ಮಾಡಕ್ಕೆ ಇಷ್ಟಪಡ್ತೀನಿ. ನಾವು ಇಲ್ಲಿ ಹೇಳ್ಕೊಡೋ 1 ತಿಂಗಳು HR ಟ್ರೈನಿಂಗ್ ಇದೆಯಲ್ಲ, ಇದು ಒಬ್ಬ 15 ವರ್ಷ ಎಕ್ಸ್ಪೀರಿಯನ್ಸ್ ಇರೋ HR ಮ್ಯಾನೇಜರ್ ಅವನಿಗಿರೋ ನಾಲೆಡ್ಜ್ಗೆ ಸಮ ಇರುತ್ತೆ. ಅಂದ್ರೆ ನಾನು HR ಇಂಡಸ್ಟ್ರಿಗೆ ಬಂದು ನನ್ಗೆ 20 ವರ್ಷ ಆಗೋಯ್ತು. ಸೊ ನಾನು ಫಸ್ಟ್ 15 ವರ್ಷ ಏನ್ ಕಲ್ತಿದ್ದೀನೋ ಅಷ್ಟು ಒಂದೇ ತಿಂಗಳಲ್ಲೇ ನನ್ನ ಎಲ್ಲಾ ಸ್ಟೂಡೆಂಟ್ಸ್ಗೂ ನಾವು ಇನ್ಡೆಪ್ತ್ ಆಗಿ ಹೇಳ್ಕೊಡ್ತೀವಿ, ಮತ್ತೆ ಅರ್ಥ ಆಗಂಗೆ ಹೇಳ್ಕೊಡ್ತೀವಿ, ಮತ್ತೆ ಎಸ್ಪೆಷಲಿ ಕನ್ನಡದಲ್ಲಿ ಪಾಠ ಮಾಡ್ತೀವಿ. ಸರ್ ಕನ್ನಡ ಬರೀ ಒಂದೇ ಕನ್ನಡದಲ್ಲೇ? ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇರ್ಬೇಕಂದ್ರೆ ಈ ಟ್ರೈನಿಂಗು ಬರೀ ಕನ್ನಡದವ್ರಿಗೆ ಮಾತ್ರ. ಇಲ್ಲಿ ನನ್ನ ಕ್ಲಾಸಿಗೆ ತೆಲುಗು, ತಮಿಳು, ಮಲಯಾಳಂ, ಹಿಂದಿಯವ್ರು ಯಾರು ಬರಲ್ಲ, ಯಾರನ್ನು ಒಳಗಡೆ ಬಿಟ್ಕೊಳಲ್ಲ. ಇದು 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 ಮುಖ್ಯ ಉದ್ದೇಶ ಏನು ಅಂತಂದ್ರೆ ಕರ್ನಾಟಕದಲ್ಲೇ ಕನ್ನಡಿಗನೇ ಸಾರ್ವಭೌಮ.